ಸಿಗ್ತಾ ಇದ್ರೆ ನಮಗೆ ಜಾಸ್ತಿ ಸಿನಿಮಾ ನಡೀತಾ ಇರುತ್ತೆ ಅಂತ. ಸೊ ಕಾಲಘಟ್ಟ ಈ ಒಂದು ಸಿನಿಮಾದಲ್ಲಿ ನಾನು ಹೀರೋ ಆಗಿ ನಟನೆ ಮಾಡಿದ್ದೀನಿ. ಆ್ಯಂಡ್ ಪಾತ್ರ ತುಂಬ ಡಿಫ್ರೆಂಟ್ ಆಗಿತ್ತು. ಪ್ರಕಾಶ್ ಸರ್ ಹೇಳಿದಾಗ ಒಂದು ಟೈಮ್ ಲೈನಲ್ಲಿ ನಡೆಯುತ್ತೆ. 1995 ಒಂದು ಹಾಗೆ 2025 ಒಂದು ಎರಡು ಕಥೆ ನಡೀತಾ ಇರುತ್ತೆ. ಸೊ ನಂದು 90s ಬರುತ್ತೆ. ಸೊ ಈ ಒಂದು ಪಾತ್ರ ಮಾಡಬೇಕಾದ್ರೆ ಹೇಳಿದ್ರು ಮುಂಚೆ ಗುರು ಹೆಂಗೆ ಡ್ಯಾನ್ಸ್ ಮಾಡ್ತಾರೆ, ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ, ಆ ವೇಷ ನಾನು ಹಾಕೊಳ್ಳುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಆ್ಯಂಡ್ ನಾನು ಯಾವತ್ತೂ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿರಲಿಲ್ಲ. ಆ್ಯಂಡ್ ಇವ್ರು ಹೇಳಿದ್ದು ರೆಫರೆನ್ಸ್ ಹಿಂಗಿರುತ್ತೆ, ಹಳ್ಳಿ ಹುಡುಗನ್ ಥರ ಕ್ಯಾರೆಕ್ಟ್ರು. ಕಿರಾತಕಲ್ಲಿ ಯಶ್ ಅವ್ರು ಮಾಡಿದಾರಲ್ಲ ಆ ಥರ ಒಂದು ರೆಫರೆನ್ಸ್ ಅಂತ ಹೇಳಿದರು. ಸೊ ತುಂಬ ಚೆನ್ನಾಗಿ ಬಂತು. ನಾನು ಒಂದು ಹಳ್ಳಿ ಹುಡುಗನ ಕ್ಯಾರೆಕ್ಟರ್ ಯಾವತ್ತೂ ಮಾಡಿರಲಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ನೀವು ರೈತರಾಗಿ ಒಂದು ಸಿನಿಮಾ ಮೇಲೆ ಆಸಕ್ತಿ ಬಂದಿರೋದು ನಿಜವಾಗ್ಲೂ ಥ್ಯಾಂಕ್ ಯು. ನಿಮ್ಮಂಥವ್ರು ತುಂಬ ಜನ ಬೇಕು. ಆ್ಯಂಡ್ ಈ ಒಂದು ಟೈಮಲ್ಲಿ ಲೈಕ್ ಒಂದು ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಬಂದಿರೋರು ಲೈಕ್ ನಿಜವಾಗ್ಲೂ ಒಳ್ಳೇದಾಗಲಿ ಸರ್. ಆ್ಯಂಡ್ ಈ ಒಂದು ಸಿನಿಮಾಗೂ ಒಳ್ಳೇದಾಗಲಿ. 19 ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡೋಣ. ಥ್ಯಾಂಕ್ ಯು. ಅದೇ ಒಂದು ಹಳ್ಳಿ ಹುಡುಗನ ಕ್ಯಾರೆಕ್ಟ್ರು. ಸರ್ ಹೇಳ್ದಂಗೆ ಒಂದು ಕುರುಬರ ಒಂದು ಮನೆತನದಿಂದ ಬಂದಿರೋ ಹುಡುಗ. ನಮ್ಮ ಅಪ್ಪನೂ ಒಬ್ರು ಕುರುಬರಾಗಿರ್ತಾರೆ. ಅವರು ನಾನು ಕ್ಯಾರಿ ಮಾಡಬೇಕು ಅದೊಂದು ಲೆಗಸಿನ ಅಂತ ಅಂದ್ಬಿಟ್ಟು ಆ ಒಂದು ಕ್ಯಾರೆಕ್ಟ್ರು ಹಳ್ಳಿಲಿ ಒಂದು ಚೆನ್ನಾಗಿರೋ ಕ್ಯಾರೆಕ್ಟ್ರು. ತುಂಬ ಚೆನ್ನಾಗಿ ಇನ್ನೋಸೆಂಟ್ ಕ್ಯಾರೆಕ್ಟರ್ ಸರ್. ಹೌದು, ಹಾಕಿದ್ದೀನಿ. ಸೊ ಹೌದು, ಆ ಒಂದು ವೇಷ ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಬಂತು ಅದು. ಆ್ಯಂಡ್ ಆ ಒಂದು ಲೈಕ್ ಚಾಮರಾಜನಗರಕ್ಕೆ ಹೋಗಿ ಆ ಗುರುವ್ರದ್ದು ಡ್ಯಾನ್ಸ್ ಹೇಗಿದೆ ಅದನ್ನೆಲ್ಲ ವೀಡಿಯೋಸ್ ಎಲ್ಲ ನೋಡಿ ರಿಯಲ್ ಆಗೂ ನೋಡಿ ಒಂದು ಇವರೇ ಹೇಳಿದ್ರು, ಹೋಗಿ ಕಲ್ತ್ಕೊಂಡಿದ್ದಾಯಿತು. ಸೊ ಚಿಕ್ಕ ಪುಟ್ಟ ಪ್ರಿಪ್ರೇಷನ್ಸ್ ಇತ್ತು ಅದನ್ನು ಮಾಡೋಕ್ಕೆ. ಇಲ್ಲ ಅಷ್ಟೊಂದೇನಿಲ್ಲ. ಬಟ್ ಹಳ್ಳಿ ಅಂದರೆ ನಾನು ಮೈಸೂರು ಹುಡುಗ ಅಲ್ವಾ. ಸೊ ಮೈಸೂರು ಮಂಡ್ಯ ಲ್ಯಾಂಗ್ವೇಜ್ ಅದೇ ಟೋನಲ್ಲಿ ಬರುತ್ತೆ. ಸೊ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಸೊ ನಾನು ಖುಷಿ ಅಂತ. ಸೊ ಈ ಸಿನಿಮಾದಲ್ಲಿ ನಂದು ಶೇಪಲ್ಲಿ ಆ್ಯಕ್ಚುಲಿ 2 ಶೇಪ್ ಬರುತ್ತೆ, ಪಾಸಿಟಿವ್ ಪ್ಲಸ್ ನೆಗೆಟಿವ್. ಸೊ ನಾನು 20s ಬರುವಂಥ ಕ್ಯಾರೆಕ್ಟರಲ್ಲಿ ಪ್ಲೇ ಆಗ್ತೀನಿ. ಸೊ ಫಸ್ಟ್ ಹಾಫ್ ಇವ್ರು ಪ್ಲೇ ಮಾಡಿರ್ತಾರೆ. ಸೊ ಇವಾಗಿನ ಜನ್ರೇಷನಲ್ಲಿ ಒಂದು ಹೆಣ್ಮಕ್ಳು ಯಾವ ಥರ ಇರ್ತಾರೆ, ಸೊ ಯಾವ ಥರ ಎಲ್ಲ ಪ್ರೀತಿ ಮಾಡಬೇಕಾದ್ರೆ ಏನೆಲ್ಲ ಇಂಪ್ರೆಸ್ ಮಾಡೋಕ್ಕೆ ಏನೆಲ್ಲ ಮಾಡ್ತಾರೆ, ಸೊ ಅವ್ರ ಹಿಂದೆ ಯಾವ ಥರ ಇರ್ತಾರೆ, ಒಂದು ರಿಲೇಷನ್ಶಿಪ್ನ ಇಟ್ಕೊಂಡೆ ಇನ್ನೊಂದಷ್ಟು ಪ್ರೀತಿ ಮಾಡ್ತಿರ್ತಾರೆ, ಸೊ ಯಾವ ಥರ ಮೋಸ ಹೋಗ್ತಾರೆ ಅನ್ನೋದು ಇದು. ಸೊ ಈ ಸಿನಿಮಾ ಇಟ್ಸ್ ಕಂಪ್ಲೀಟ್ಲಿ ಲೈಕ್ ಅವೇರ್ನೆಸ್ ಥರನೇ ಇದೆ. ಸೊ ಫಸ್ಟ್ ಹಾಫ್ ಟೋಟಲಿ ಡಿಫ್ರೆಂಟ್, ಸೆಕೆಂಡ್ ಹಾಫ್ ಇಸ್ ಟೋಟಲಿ ಡಿಫ್ರೆಂಟ್. ಸೊ ಸರು ಒಂದು ಒಳ್ಳೆ ಕಥೆನ ತಂದಿದ್ದಾರೆ. 2 ಸಿನಿಮಾ ಮಾಡ್ಬೋದಾಗಿತ್ತು, ಬಟ್ ಒಂದೇ ಕಥೆಯಲ್ಲಿ 2 ಸಿನಿಮಾನೂ ತೋರಿಸಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್, ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಆ್ಯಕ್ಚುಲಿ ನಾನೊಂದು ಬ್ರೇಕ್ ತಗೊಂಡ್ಮೇಲೆ ನಾನು ನೋಡ್ತಾ ಇದ್ದೆ ಒಂದು ಒಳ್ಳೆ ಪಾತ್ರ ಸಿಗಬೇಕು ಅಂತ. ಸೊ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಯಿತು ನನಗೆ ಈ ಒಂದು ಸಿನಿಮಾ ಸಿಕ್ಕಿದ್ದು. ಸೊ ತುಂಬ ಖುಷಿ ಆಯಿತು. ಬಟ್ ಈ ಸಿನಿಮಾ ನನಗೆ ಸಿಕ್ಕಿದೆ ನವೀನ್ ಸರಿಂದ. ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಇವ್ರು ನನ್ನ ನೋಡಿದ ತಕ್ಷಣ ಇಲ್ಲ ಇವಳಿಂದ ಇಂಥ ಪಾತ್ರ ಮಾಡಿಸ್ಬೋದು ಅನ್ನೋ ಒಂದು ನಂಬಿಕೆ ಇತ್ತು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ನಮ್ಮ ಪ್ರೊಡ್ಯೂಸರು ಅಷ್ಟೇ, ಇಲ್ಲಿವರೆಗೂ ನಮಗೆ ಪ್ರೊಡ್ಯೂಸರ್ ಸಿಗೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಪ್ರತಿಯೊಂದು ಇದಕ್ಕೂ ಸಪೋರ್ಟ್ ಇತ್ತು. ಇಲ್ಲಿವರೆಗೂ ಒಂದು ಸಿನಿಮಾ ರಿಲೀಸ್ ಆಗೋವರೆಗೂ ನಮ್ಮ ಜೊತೆ ಕೈಗೂಡಿಸ್ಕೊಂಡು ಪ್ರತಿಯೊಂದು ಇದಕ್ಕೂ ಅವರು ಇದು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಂಥ ಪ್ರೊಡ್ಯೂಸರ್ ಇನ್ನೊಂದಷ್ಟು ಬರಲಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ DOP ಸದಾಶಿವ್ ಸರ್ಗಾಗಿರ್ಬೋದು ಹಾಗೂ ರಾಜ್ ಸರ್ಗಾಗಿರ್ಬೋದು ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇವತ್ತು ಸ್ಕ್ರೀನ್ ಮೇಲೆ ಇಷ್ಟು ಚೆನ್ನಾಗಿ ನಾವು ಕಾಣಿಸ್ಕೊತೀವಿ ಅಂದರೆ ಅದಕ್ಕೆ ಕ್ಯಾಮ್ರಾಮ್ಯಾನು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಆ್ಯಂಡ್ ಎಲ್ಲ ಟೀಮ್ ಅವ್ರ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಪೇರ್ ಹೀರೋಗೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ರು ನನ್ನ ಜೊತೆ. ಆ್ಯಂಡ್ ಕೋಆರ್ಡಿನೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಥ್ಯಾಂಕ್ ಯು, ನಿಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ಇದೇ ಬರೋ 19ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಬೇಕು, ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಖುಷಿ ಅಂತ. ಇವಾಗ ರಿಲೀಸಿಗಿರೋ 4ನೇ ಸಿನಿಮಾ ಎಸ್. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿತಿಲ್ ಅಂತ. ಒಂದು ಹಳ್ಳಿಗಾಡಿನ ಹುಡುಗ, HD ಕೋಟೆ ತಾಲೂಕು ಅಂತ ನಮ್ಮೂರ ಹೆಸರು. ಪ್ರಕಾಶ್ ಸರು ನನಗೆ ಫಸ್ಟ್ ಟೈಮ್ ಸಿಕ್ಕಿದಾಗ ಅವ್ರದ್ದು ಫಿಲಮ್ ಇತ್ತು ಖಾಲಿ ಡಬ್ಬ ಅಂತ. ಅದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಕೊಟ್ಟಿದ್ರು ನನಗೆ, ಕೋರಿ ಪ್ರತಾಪ್ ಸರ್ ಜೊತೆ. ಅದರಲ್ಲಿ ನಾನು ಸ್ವಲ್ಪ ಏರ್ ಎಲ್ಲ ಬಿಟ್ಟಿದೆ. ಅದರೆಲ್ಲ ನೋಡ್ಬಿಟ್ಟು ಇವನೇನೋ ಮಾಡ್ತಾನೆ ಅಂತ ಅಂದ್ಬಿಟ್ಟು ಕಾಲಘಟ್ಟ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನಗೆ.
ನನ್ನ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ ಒಬ್ಬ ಮುಗ್ಧ ಹುಡುಗ ಮುನ್ಸಿಪಾಲಿಟಿಲಿ ಕೆಲಸ ಮಾಡೋರ ಮಗ ಹೇಗೆ ಒಂದು ಸಿಟಿ ಹುಡುಗಿರಲ್ಲಿ ಲವ್ ಮಾಡಿ ಅವ್ನ ಲೈಫ್ನ ಹೇಗೆ ಹಾಳು ಮಾಡ್ಕೊಳ್ತಾನೆ ಅನ್ನೋದನ್ನ ಇದರಲ್ಲಿ ಪ್ರಕಾಶ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಇದರಲ್ಲಿ 2 ಕ್ಲೈಮ್ಯಾಕ್ಸ್ ಇರೋದ್ರಿಂದ ಕಥೆಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದು ನನ್ನ ಫಸ್ಟ್ ಇಂಟರ್ವ್ಯೂ. ಇದಕ್ಕೆ ಬಿಡು ಮಾಡಿಕೊಟ್ಟಿದ್ದಕ್ಕೆ ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಚಿಕ್ಕೇಗೌಡ ಸರ್ ಆಗಿರ್ಬೋದು. ಪ್ರತಿ ಸಾರಿ ನಾವು ಯಾವಾಗ ಸಿನಿಮಾ ಸೆಟ್ಟಲ್ಲಿ ಇರಬೇಕಾದ್ರೆ ಚಿಕ್ಕೇಗೌಡ ಸರ್ ಎಲ್ಲ ಸೆಟ್ಗೂ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾಯಿದ್ರು, ಏನು ಮಾಡ್ತಿದ್ದಾರೆ ಆ್ಯಕ್ಟರ್ಸ್, ಏನು ಮಾಡ್ತಿದ್ದಾರೆ ಡೈರೆಕ್ಟರ್, ಏನು ಮಾಡ್ತಿದ್ದಾರೆ ಟೆಕ್ನಿಷಿಯನ್ಸ್, ಏನು ಮಾಡ್ತಿದ್ದಾರೆ ಅಂತ. ಪ್ರಕಾಶ್ ಸರ್ ಹಾಗೆ ಕೂಡ ನಮ್ಮಲ್ಲಿ ಯಾವುದೇ ರೀತಿ ಮೈನ್ಯೂಟ್ ಕ್ಯಾರೆಕ್ಟರಲ್ಲಿ ಒಂದು ಸ್ವಲ್ಪ ಆ ಏರ್ ಇಳಿತಾ ಇದ್ದಾಗಲೂ ಅವರೇ ನಮ್ಮ ಹತ್ರ ಬಂದ್ಬಿಟ್ಟು ಇದನ್ನು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವರೇ ನಮಗೆ ಬ್ರೀಫ್ ಮಾಡಿ ಇದೊಂದು ಒಳ್ಳೆ ವರ್ಕ್ಶಾಪ್ ಆಯಿತು ಅಂತ ನನಗನ್ಸುತ್ತೆ. ಮುಂದೆ ಬರೋ ಸಿನಿಮಾಗಳಿಗೆ ಒಳ್ಳೆ ಚಾನ್ಸ್ ಸಿಕ್ತು ಅಂತ ಅನ್ಕೊಂತೀನಿ.